ಕರೆಕ್ಟಾಗಿ ಬಂದ್ಬಿಡಿ ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕಿ ಕೆಟ್ಟ ಕಮೆಂಟ್ ಹಾಕ್ಬಿಟ್ರೆ ಯಾವನ್ ಕೇಳ್ತಾನೆ? ಕರೆಕ್ಟಾಗಿ ಮಾತಾಡ್ಬೇಕು ನೋಡ್ಬಿಟ್ಟು. ಈಗ ಹೆಣ್ಮಕ್ಳು ಅವ್ರೆ, ಎಲ್ಲರಿಗೂ ಹೆಣ್ಮಕ್ಳು ಇರ್ತಾರೆ ತಾನೆ, ಯಾಕೆ ಮಾತಾಡ್ಬೇಕು ಕೆಟ್ಟದಾಗಿ? ನಾವು ಫ್ಯಾಮಿಲಿ ಬಂದಿರೋದು ಅಷ್ಟು ಗೊತ್ತಾಗಲ್ವಾ? ಹನುಮಂತ ಹೋಟ್ಲು ಮಾಡ್ತಾರ ಓನರ್ ಹಿಂಗೆ ಈ ತರ ನಾವು ಮಾಡೋದು? ಒಳ್ಳೆ ಬ್ರಾಂಡೆಡ್ ಹೆಸರುಗಳು ಇಟ್ಕೊಂಡ್ಬಿಟ್ಟವ್ರೆ ದೊಡ್ಡದಾಗಿ, ಎಷ್ಟೋ ವರ್ಷದಿಂದ ಮಾಡ್ತಾ ಇದೀವಿ ಅಂತ. ಈ ತರ ನಾವು ಮಾಡೋದು ತಪ್ಪು ಕೇಳಿದಕ್ಕೆ ನೀವು ಮಾತಾಡ್ತಿರಲ್ಲ. ತಪ್ಪು ಕೇಳಂಗಿಲ್ವ ನಿಮ್ಗೆ? ಹಂಗಾರೆ ನೀವು ಕೊಟ್ಟಿದ್ದು ನಾವು ಕಣ್ಮುಚ್ಕೊಂಡು ತಿನ್ಕೊಂಡ್ಬಿಡ್ಬೇಕು. ಇದು ಮಜ್ಜಿಗೆ ಅನ್ನ ಕಲ್ಸ್ಕೊಟ್ಬಿಟ್ಟು ತಿನ್ಕೊಂಡ್ಬಿಡ್ತೀವಿ. ಯಾಕೆ 310 ರೂಪಾಯಿ ಕೊಟ್ಬಿಟ್ಟು, ಯಾಕೆ 500 ರೂಪಾಯಿ ಕೊಟ್ಬಿಡ್ತೀವಿ? ಮಜ್ಜಿಗೆ ಅನ್ನ ಕಲ್ಸ್ಕೊಟ್ಬಿಟ್ಟು ತಿನ್ಕೊಂಡ್ಬಿಡ್ತೀವಿ. ನಾವೇನು ಕೇಳಕ್ ಬರಲ್ಲ ನಿಮ್ಗೆ. ಈ ತರ ನಾವು ಮಾಡೋದು? ಕೆಟ್ಟ ಕಮೆಂಟ್ ಹಾಕ್ಬಿಟ್ಟೆ ನಾವು ಲಲಿತ್ ಮಹಲಲ್ಲಿ ಮಾಡ್ದು ಹೆಂಗೆ ಇತ್ತು ನಮ್ಮ ಬರ್ತಡೇ, ನಮ್ಮ ಮಗಳು ಬರ್ತಡೇ ಮಾಡೋದು ಹೆಂಗ್ ಮಾಡಿದ್ರು ಅಲ್ಲಿ? ಎಂತ ಅಪ್ರಿಶಿಯೇಟ್ ಮಾಡ್ತೀವಿ ನಮ್ಮ ಮೈಸೂರಲ್ಲಿ, ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ಎಂತ ಊಟ ಎಂತ ಇದು ಆತಿಥ್ಯ ಆತರ ಇದ್ ಮಾಡ್ತಾ ಆತರ ಹೆಸರು ಉಳಿಸ್ಕೊಬೇಕು. ಏನೋ ದೊಡ್ಡದು ತಾತನ ಕಾಲದಿಂದ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಸುಮ್ನೆ ಏನೇನೋ ಕೊಡೋದಲ್ಲ. ಎಲ್ಲ ನಮ್ಗೂ ಕಮೆಂಟ್ ಹಾಕೋರೆ ಎಲ್ಲಾರು ಬೆಂಗಳೂರವರು, ಚೆನ್ನಾಗಿ ಕೊಡಲ್ಲ, 300 ರೂಪಾಯಿ ಇಸ್ಕೊಂತಾರೆ, ಸುಮ್ನೆ 310 ರೂಪಾಯಿ ಇಸ್ಕೊಂತಾರೆ, ಪೀಸೇ ಇರಲ್ಲ, ರೋಡ್ ಸೈಡ್ ಅಷ್ಟೇ ಬೆಸ್ಟ್ ಅಂತ. ಹೌದು, ರೋಡ್ ಸೈಡ್ ಬೆಟರ್. ಬನ್ನಿ ನಮ್ಮ ಬೆಂಗಳೂರು ತಿಳಿಸಿ, ರೋಡ್ ಸೈಡ್ ಎಂತೆಂತ ಬಿರಿಯಾನಿಗಳು ಮಾಡ್ತಾರೆ, ನಿಮ್ ತರ ಯಾರು ಮಾಡಲ್ಲ. ಫ್ಯಾಮಿಲಿ ಬಂದವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಕ್ ಬರಲ್ಲ. ಹನುಮಂತ ಹೋಟ್ಲು ಓನರ್ ಅಂತೆ ದೊಡ್ಡದಾಗಿ ಒಂದು ರೆಸ್ಪೆಕ್ಟ್ ಕೊಡಕ್ ಬರಲ್ಲ ನಿಮ್ಗೆ. ಯಾವ ತರ ನೀವು ಅಕ್ಕ ತಂಗಿದ್ರ ಜೊತೆ ಹುಟ್ಟಿದಿರಾ? ನೀವು ಹುಟ್ಟಿದಿರಾ ಇಲ್ವಾ? ನೀವು ಈ ತರ ಮಾಡೋದು? ಅಮೌಂಟ್ ಕೊಟ್ಬಿಟ್ಟು ಯಾರಾದ್ರೂ ಮಾತಾಡ್ಸ್ತಾರೆ. ಡೇಟ್ ಇದ್ರೆ ಎದುರುಗಡೆ ಬಂದು ಮಾತಾಡ್ರಿ, ಆಯ್ತು. ತಾಕತ್ತಿದ್ರೆ ಹಿಂದೆಗಡೆ ಕೆಟ್ಟದಾಗ ಮಾಡಿಸ್ಬಿಡೋದು. ಕೇಳಿದ್ ತಪ್ಪಾಯ್ತಾ? ಕೇಳಿದೀವಪ್ಪ, ಹೌದು. ಕೇಳೋದ್ ಬಡವಾ? ಹಂಗಾರೆ ಏನ್ ಮಾತಾಡಂಗಿಲ್ಲ ನಿಮ್ ಪ್ರಕಾರ?